ಇನ್ನು ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಬೇಸಿಗೆಗೆ ಬೆಂಗಳೂರಿನಲ್ಲಿ ಈ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗುತ್ತೆ. ಈ ಹೊತ್ತಲ್ಲೇ ನೀರಿನ ಅಭಾವವನ್ನು ಕಡಿಮೆ ಮಾಡಿ ಆದಾಯ ಗಳಿಸೋದಕ್ಕೆ ಜಲಮಂಡಳಿಯವರು ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾದರೆ ಏನು ಪ್ಲಾನು, ಆದಾಯ ಹೇಗೆ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದೆ, ನೋಡೋಣ. ಬೇಸಿಗೆಯಲ್ಲೂ ಆದಾಯ ಗಳಿಸಲು ಜಲಮಂಡಳಿ ಪ್ಲಾನ್. ಕಾವೇರಿ ಕನೆಕ್ಟ್ ಸೆಂಟರ್ಗಳಿಂದ ನೀರು ಮಾರಾಟಕ್ಕೆ ಸಿದ್ಧತೆ. ಖಾಸಗಿ ಟ್ಯಾಂಕರ್ಗಳ ವಸೂಲಿ ದಂಧೆಗೆ ಬ್ರೇಕ್ ಹಾಕಲು ಪ್ಲಾನ್. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಅಭಾವದ ಸಮಸ್ಯೆ ಕಡಿಮೆಯೇನಿಲ್ಲ. ಕಳೆದ ವರ್ಷ ಬೇಸಿಗೆಯಲ್ಲಿ ಕುಡಿಯುವ ನೀರು ಸಿಗದೆ ಖಾಸಗಿ ಟ್ಯಾಂಕರ್ಗಳಿಂದ ನೀರು ಖರೀದಿಸಿ ಜನ ನೀರಿನ ದಾಹ ನೀಗಿಸಿಕೊಂಡಿದ್ರು. ಈ ಬಾರಿ ನೀರಿನ ಅಭಾವ ತಡೆಗಟ್ಟಲು ಹಾಗೂ ಖಾಸಗಿ ಟ್ಯಾಂಕರ್ಗಳ ವಸೂಲಿ ದಂಧೆಗೆ ಕಡಿವಾಣ ಹಾಕಲು ಜಲಮಂಡಳಿ ಇದೇ ಮೊದಲ ಬಾರಿಗೆ ಕಾವೇರಿ ಕನೆಕ್ಟ್ ಸೆಂಟರ್ಗಳನ್ನು ಆರಂಭಿಸಲು ಮುಂದಾಗಿದೆ. ಕಾವೇರಿ ಕನೆಕ್ಟ್ ಸೆಂಟರ್ಗಳಿಂದ ಜನ ಹಣ ಕೊಟ್ಟು ನೀರನ್ನ ಖರೀದಿ ಮಾಡಬಹುದು. ಖಾಸಗಿ ಟ್ಯಾಂಕರ್ಗಳ ದರಕ್ಕಿಂತ ಅರ್ಧದಷ್ಟು ದರವನ್ನ ಜಲಮಂಡಳಿ ವಿಧಿಸುತ್ತೆ. ಅಗತ್ಯ ಇರುವ ಸ್ಲಂ ಇತರ ಪ್ರದೇಶಗಳಿಗೆ ಜಲಮಂಡಳಿ ಉಚಿತವಾಗಿ ನೀರು ಪೂರೈಸುತ್ತೆ. ಇದನ್ನ ಹೊರತುಪಡಿಸಿ ಅಪಾರ್ಟ್ಮೆಂಟ್, ಬೃಹತ್ ಖಾಸಗಿ ಕಟ್ಟಡಗಳು, ಆಸ್ಪತ್ರೆಗಳು, ಕಾರ್ಖಾನೆಗಳು, ಇತರೆ ಕಮರ್ಷಿಯಲ್ ಕಟ್ಟಡಗಳಿಗೆ ಜಲಮಂಡಳಿಯ ಕಾವೇರಿ ಕನೆಕ್ಟ್ ಸೆಂಟರ್ಗಳಿಂದಲೇ ನೀರು ಪೂರೈಕೆ ಮಾಡಲಾಗುತ್ತೆ. ಆನ್ಲೈನ್ನಲ್ಲಿ ನೋಂದಣಿ ಹಾಗೂ ಜಲಮಂಡಳಿಯ ಸಹಾಯವಾಣಿಗೆ ಕರೆ ಮಾಡಿದ್ರೆ ಎಲ್ಲೆಲ್ಲಿ ಕಾವೇರಿ ಕನೆಕ್ಟ್ ಸೆಂಟರ್ ಇರುತ್ತೋ ಅಲ್ಲಿಂದ ನೀರು ಪೂರೈಕೆ ಮಾಡಲಿದೆ. ಇಲ್ಲ, ಇದರ ಬಗ್ಗೆ ರೂಪರೇಷೆಗಳು ಮಾಡ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಪೂರ್ವ ಮತ್ತು ಉತ್ತರ ಭಾಗಗಳಲ್ಲಿ ಎಲ್ಲೆಲ್ಲಿ ಕಾವೇರಿ ಸಂಪರ್ಕ ಕೊರತೆ ಇದೆ ಅಲ್ಲಿ ಜನರಿಗೆ ನೀರನ್ನು ಒದಗಿಸುವುದಕ್ಕಾಗಿ ಕಾವೇರಿ ಕನೆಕ್ಟ್ ಸೆಂಟರ್ ಮಾಡಬೇಕಂತ ಮಾನ್ಯ ಉಪಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಂಗೆ ರೆಡಿ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನೊಂದು ವಾರ 10 ದಿವಸ ಒಳಗಡೆ ಚಾಲ್ತಿಗೆ ಬಂದ ಮೇಲೆ ಸಂಪೂರ್ಣ ಏನು ವಿಷಯಗಳಿದೆ ತಮಗೆ ತಿಳಿಸ್ತೀವಿ. ಇನ್ನು ಆಯಾ ವಲಯಗಳಲ್ಲಿ ಇರುವ ಜಲಮಂಡಳಿ ಸೇವಾ ಕೇಂದ್ರದ ಸಿಬ್ಬಂದಿಯೇ ಕಾವೇರಿ ಕನೆಕ್ಟ್ ಸೆಂಟರ್ಗಳನ್ನು ನಿರ್ವಹಣೆ ಮಾಡಲಿದ್ದಾರೆ. ಆಯಾ ಏರಿಯಾಗಳಲ್ಲಿ ಜನರಿಗೆ ನೀರು ಸಿಗದಿದ್ದಲ್ಲಿ ಇದೇ ಕಾವೇರಿ ಕನೆಕ್ಟ್ ಸೆಂಟರ್ಗಳಿಂದಲೇ ಪೂರೈಕೆ ಮಾಡುವ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಈ ಹೊಸ ಪ್ರಯೋಗ ಸಕ್ಸಸ್ ಆಗಿ ಎಷ್ಟು ಆದಾಯ ಗಳಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.